ಅಧ್ಯಾಯ 3 ಶ್ಲೋಕ 17. ಯಸ್ತ್ವಾತ್ಮರತಿರೇವ ಸ್ಯಾತ್ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮತೃಪ್ತಶ್ಚ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ತಸ್ಯ ಕಾರ್ಯಂ ನ ವಿದ್ಯತೆ. ಹೇಳಿಕೊಡುವುದನ್ನು ಅನುಸರಿಸಿ. ಯಸ್ತ್ವಾತ್ಮರತಿರೇವ ಸ್ಯಾತ್ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ತಸ್ಯ ಕಾರ್ಯಂ ನ ವಿದ್ಯತೆ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಒಬ್ಬ ಮನುಷ್ಯ ಶುದ್ಧನಾದರೆ, ಇಂದ್ರಿಯಗಳನ್ನು ಶಿಸ್ತುಗೊಳಿಸಿದರೆ, ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರಿಯುತ್ತಿದ್ದರೆ ಅವನೊಬ್ಬ ವಿಶಿಷ್ಟ ರೀತಿಯ ವ್ಯಕ್ತಿಯಾಗ್ತಾನೆ. ಅವನಿಗೆ ಬಾಹ್ಯ ಕರ್ತವ್ಯಗಳ ಬಂಧನ ಇರುವುದಿಲ್ಲವಾದರೂ ಅವನ ಪ್ರೇಮದ, ಅನುಕಂಪದ, ಸೇವಾ ಮನೋಭಾವದ ಅಂತಃಸ್ರೋತವು ಸಹಜವಾಗಿ ನಿರುಪಾಧಿಕವಾಗಿ ಹೊರಕ್ಕೆ ಹರಿತಿರುತ್ತೆ. ಅಂತಹವನು ಇರೋದೇ ಸಮಾಜಕ್ಕೆ ಒಂದು ವರ. ಕರ್ಮಚಕ್ರ ಎಲ್ಲ ಸಾಧಕರಿಗೂ ಅನ್ವಯಿಸುತ್ತೆ. ಯಜ್ಞ ಮನೋಭಾವದಿಂದ ಕೈಗೊಂಡ ಕರ್ಮಗಳು ಅವರ ಅಂತಃಕರಣವನ್ನು ಶುದ್ಧೀಕರಿಸುತ್ತವೆ ಮತ್ತು ಧ್ಯಾನಕ್ಕೆ ಅಂತಹವರನ್ನು ಹೆಚ್ಚು ಹೆಚ್ಚು ಅನುವು ಮಾಡಿಕೊಡುತ್ತೆ. ನಿಸ್ವಾರ್ಥ ಮನೋಭಾವದಿಂದ ಮಾಡಿದ ಕರ್ಮವು ಸಾಧಕನಿಗೆ ಹೆಚ್ಚಿನ ಆಂತರಿಕ ಶಾಂತಿಯನ್ನು ಉಂಟು ಮಾಡುತ್ತೆ. ಅಂತಹ ಶುದ್ಧ ಮನಸ್ಸುಳ್ಳ ಸಾಧಕನು ಧ್ಯಾನಿಸಲು ಕುಳಿತಾಗ ಅತೀವವಾದ ಅನುಭವ ಪಡಿತಾನೆ. ಅಂತಹವನಿಗೆ ಕರ್ಮ ಮಾಡೋದು ಅಂದರೆ ಒಂದು ಆಟ ಆಡಿದಂತೆ. ಅಂತಹ ಕರ್ಮವು ಬಂಧನಕಾರಿಯಾಗದೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಪೂರಕವಾಗತ್ತೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ. ಯಹ ಅಂದರೆ ಯಾವ, ಮಾನವಃ ಮನುಷ್ಯನು, ಆತ್ಮರತಿ ಆತ್ಮನಲ್ಲಿ ಸುಖ ಪಡೆಯುವವನಾಗಿ, ರತಿ ಅಂದರೆ ಆನಂದ, ಸುಖ, ಏವ ಅಂದರೆ ಖಂಡಿತವಾಗಿಯೂ, ತನ್ನ ಆನಂದವು ಸಂಪೂರ್ಣವಾಗಿ ಆತ್ಮನಲ್ಲಿಯೇ ಇರುವ ಮೂಲಕ ಆತ್ಮತೃಪ್ತಃ ಆತ್ಮನಲ್ಲಿಯೇ ತೃಪ್ತನಾಗಿ, ಸ್ಯಾತ್ ಅಂದರೆ ಇರುತ್ತಾನೋ. ಯಾವ ಮನುಷ್ಯನು ಆತ್ಮನಲ್ಲಿಯೇ ಪ್ರೀತಿಯುಳ್ಳವನಾಗಿ, ಆತ್ಮನಲ್ಲಿಯೇ ತೃಪ್ತನಾಗಿ, ಆತ್ಮನ್ಯೇವ ಚ ಸಂತುಷ್ಟಃ ಆತ್ಮನಿ ಏವ ಆತ್ಮನಲ್ಲಿಯೇ ಸಂತುಷ್ಟಃ ಪೂರ್ಣ ತೃಪ್ತನಾಗಿ ಸಂತುಷ್ಟನಾಗಿರುವನೋ, ಆತ್ಮರತಿ ಏವ ಸ್ಯಾತ್ ಅವನು ತನ್ನ ಅನುಪಮವಾದ ಆನಂದವನ್ನು ಎಲ್ಲ ಜೀವಿಗಳಲ್ಲಿಯೂ ಇರುವ ಅನಂತ ಆತ್ಮನಲ್ಲಿಯೇ ಕಂಡುಕೊಂಡವನು. ಆತ್ಮತೃಪ್ತಶ್ಚ ಮಾನವಃ ಅಲ್ಲದೆ ಆತ್ಮನಲ್ಲಿಯೇ ಆ ಮಾನವನು ಪೂರ್ಣವಾಗಿ ತೃಪ್ತಿ ಪಡ್ತಾನೆ. ಅಂಥವನಿಗೆ ಹೊರಗಿನಿಂದ ಏನೂ ಬೇಕಾಗೋದಿಲ್ಲ. ಅವನ ಸುಖಕ್ಕಾಗಿ
ಹೊರಗಿನ ಇಂದ್ರಿಯ ವಿಷಯಗಳು ಯಾವುವೂ ಬೇಕಾಗೋದಿಲ್ಲ. ಅವನು ತನ್ನಲ್ಲಿಯೇ ತಾನು ಆನಂದದಿಂದ ತುಂಬಿ ಹೋಗಿರುವನು. ನಮಗೆ ಸುಖ ಬೇಕು, ನಮಗೆ ಆನಂದನೂ ಬೇಕು. ಪ್ರಾರಂಭದಲ್ಲಿ ನಮಗೆ ಇದು ಬಾಹ್ಯ ಪ್ರಪಂಚದಲ್ಲಿ ಇಂದ್ರಿಯ ವಿಷಯಗಳ ನೆರವಿನಿಂದ ದೊರೆಯುತ್ತೆ. ಆದರೆ ವಿಕಾಸ ಮುಂದುವರೆದಂತೆಲ್ಲ ನಮಗೆ ನಾವೇ ಅನಂತ ಆತ್ಮನೆಂಬುದು ಹೊರಗಣ ಎಲ್ಲ ಇಂದ್ರಿಯ ವಿಷಯಗಳಿಗಿಂತಲೂ ತುಂಬಾ ತುಂಬಾ ಉನ್ನತ ಮಟ್ಟದಲ್ಲಿರುವೆವು ಅನ್ನೋದು ಮನವರಿಕೆ ಆಗತ್ತೆ. ಆ ಜ್ಞಾನ ಬಂದಾಗ ನಮಗೆ ಇದು ಸಾಕ್ಷಾತ್ಕಾರವಾಗತ್ತೆ. ಆತ್ಮನ್ಯೇವಚ ಸಂತುಷ್ಟ, ಆತ್ಮನಲ್ಲಿಯೇ ಆ ಮಾನವನು ಸುಖವನ್ನು ಕಾಣುವನು. ಅಂತಹ ಮನುಷ್ಯನಿಗೆ ತಸ್ಯ ಕಾರ್ಯಂ ನ ವಿದ್ಯತೆ, ಅವನು ಮಾಡಬೇಕಾದ ಯಾವ ಕರ್ತವ್ಯವೂ ಇಲ್ಲ. ವಾಸ್ತವವಾಗಿ ನಾವೆಲ್ಲ ಹೆಚ್ಚಿನ ಸಮಾಧಾನ ಮತ್ತು ಸಂಪೂರ್ಣ ತೃಪ್ತಿಗಾಗಿನೇ ಕರ್ಮ ಮಾಡೋದು. ಸಮಾಧಾನ ಮತ್ತು ತೃಪ್ತಿ ಜೀವನದ ರಥದ 2 ಚಕ್ರಗಳು. ಹೆಚ್ಚಿನ ತೃಪ್ತಿಯನ್ನು ಪಡೆಯೋದಿಕ್ಕೆ ನಾವು ಕರ್ಮ ಮಾಡುವುದಾದರೆ ಪರಿಪೂರ್ಣನಾದ ಮಾನವನಾದರೂ ಆತ್ಮತೃಪ್ತನು. ಪೂರ್ಣ ತೃಪ್ತಿಯಿಂದ ಕರ್ಮ ಮಾಡ್ತಾನೆ. ಅವನಿಗೆ ತಾನು ಮಾಡುವ ಕರ್ಮದ ಮೂಲಕ ತೃಪ್ತಿ ಗಳಿಸಬೇಕು ಅನ್ನುವ ಬಯಕೆ ಇಲ್ಲ. ಏಕೆಂದರೆ ಅವನು ಮೊದಲೇ ಪೂರ್ಣ ತೃಪ್ತನು. ಅವನು ಪರಿಪೂರ್ಣವಾಗಿ ಸ್ವತಂತ್ರ. ಉಳಿದ ಮಾನವರಿಗೆ ಒಂದು ದೊಡ್ಡ ವರ ಅಥವಾ ಅನುಗ್ರಹವಾಗ್ತಾನೆ. ಕರ್ತವ್ಯಗಳನ್ನು ನಾವು ಮಾಡಬೇಕಾಗಿರೋದು ಯಾವಾಗ? ಯಾವಾಗ ನಾವು ಅಪರಿಪೂರ್ಣರೋ ಅಸಫಲರೋ ಆಗ. ಆದರೆ ಈ ಅನಂತ ಆತ್ಮನನ್ನ ಸಾಕ್ಷಾತ್ಕರಿಸಿಕೊಂಡವನು ಸಮಾಜಕ್ಕೆ ಒಳ್ಳೆಯದು ಮಾಡೋದು ಕರ್ತವ್ಯದ ಮೂಲಕ ಅಲ್ಲ, ಸಾಮಾಜಿಕ ಒತ್ತಾಯದ ಮೂಲಕವೂ ಅಲ್ಲ, ಸ್ವಯಂ ಪ್ರೇರಿತ ಪ್ರೇಮ ಸೇವೆಗಳ ಮೂಲಕ. ಯಾರಲ್ಲಿ ಸಮಾಧಾನ ಮತ್ತು ತೃಪ್ತಿ ಇರುತ್ತೋ ಅಂತಹವರಿಗೆ ಬಯಕೆಗಳು ಉದ್ಭವಿಸೋದೇ ಇಲ್ಲ. ಎಲ್ಲಿ ಬಯಕೆಗಳಿಲ್ಲವೋ ಅಲ್ಲಿ ಸ್ವಾರ್ಥ ಕರ್ಮ ಇಲ್ಲ. ಆಸೆ ಇಲ್ಲದಿರುವುದರಿಂದ ಕ್ರಿಯೆಯೂ ಇಲ್ಲ. ಆಸೆ ಇಲ್ಲದಿದ್ದರೆ ಕ್ರಿಯೆ ಇರಲಾರದು. ಆಸೆಯಿಂದ ಪ್ರಚೋದಿಸಲ್ಪಟ್ಟವರಾಗಿಯೇ ನಾವು ಕ್ರಿಯೆಯಲ್ಲಿ ತೊಡಗೋದು. ಅವನಿಗೆ ವಿಷಯ ಇಂದ್ರಿಯದ ಮರಳುಕಾಡಿನಲ್ಲಿ ಸಿಕ್ಕುವ ಯಾವ ಸುಖನೂ ಬೇಕಾಗಿಲ್ಲ. ಏಕೆಂದರೆ ಇದು ಅನಂತರ ಯಾವ ರೀತಿ ಪರ್ಯಾವಸನವಾಗುತ್ತೆ ಅನ್ನೋದನ್ನು ಅವನು ಚೆನ್ನಾಗಿ ತಿಳಿದಿರ್ತಾನೆ. ಅವನು ಅದಕ್ಕಾಗಿ ಹೊರಗಡೆ ತನ್ನ ಸುಖಕ್ಕಾಗಿ ಹುಡುಕಿಕೊಂಡು ಹೋಗೋದಿಲ್ಲ. ಅವನು ತನ್ನಲ್ಲಿರುವ ಪರಮಾತ್ಮನಲ್ಲಿಯೇ ತೃಪ್ತನಾಗಿರ್ತಾನೆ. ಅಂತಹವನಲ್ಲಿ ಅಜ್ಞಾನದ ಕಾರ್ಯಗಳಾದ ಕಾಮ ಮತ್ತು ಕರ್ಮಗಳು ಇಲ್ಲ. ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಮನಸ್ಸು ಇಂದ್ರಿಯ ತೃಪ್ತಿಯ ಕಡೆಗೆ ಹೋಗೋದೇ ಇಲ್ಲ. ಅವನು ಜ್ಞಾನಿ ಪುರುಷನು. ಅಂತಹವನು ಕರ್ಮ ಮಾಡಲು ಅಥವಾ ಮಾಡದಿರಲು, ಸೇವೆ ಮಾಡಲು ಅಥವಾ ಮಾಡದಿರಲು ಸ್ವತಂತ್ರನು. ಅಂತಹವನು ಭೂಮಿಯ ಮೇಲೆ ದೇವ ಮಾನವನಂತೆ ಜೀವಿಸ್ತಾನೆ. ಯಾವ ಮಾನವನು ಆತ್ಮನಲ್ಲಿಯೇ ಪ್ರೀತಿಯುಳ್ಳವನಾಗಿ, ಆತ್ಮನಲ್ಲಿಯೇ ತೃಪ್ತನಾಗಿ, ಆತ್ಮನಲ್ಲಿಯೇ ಸಂತುಷ್ಟನಾಗಿ ಇರುವನೋ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ನಾವು ನಮ್ಮ ಸುಖ ಸಂತೋಷನ ಹುಡುಕೊಂಡು ಹೊರಗಡೆ ಹೋಗ್ತೀವಿ. ಆದರೆ ಆ ಸುಖ ಸಂತೋಷ ಆನಂದ ಎಲ್ಲ ನಮ್ಮೊಳಗೇ ಇದೆ. ಒಂದು ಉದಾಹರಣೆ, ಒಬ್ಬ ಸೂಜಿನ ಮನೆಯಲ್ಲಿ ಕಳ್ಕೊಳ್ತಾನೆ. ಆದರೆ ಸೂಜಿನ ಮನೆಯಲ್ಲಿ ಕಳ್ಕೊಂಡು ಹೊರಗಡೆ ಹುಡುಕ್ತಾ ಇರ್ತಾನೆ. ಹಾಗೇನೆ ನಾವು ನಮ್ಮೊಳಗೆ ಕಳೆದುಕೊಂಡಿರುವ ಸಂತೋಷ ಸುಖನ ಹೊರಗಡೆ ಹುಡುಕ್ತಾ ಇರ್ತೀವಿ. ಅವನು ಸೂಜಿ ಕಳ್ಕೊಂಡಿದ್ದು ಒಳಗೆ, ಹುಡುಕ್ತಿರೋದು ಹೊರಗೆ. ಯಾರೋ ಬಂದು ಕೇಳ್ತಾರಂತೆ, ಏನು ಹುಡುಕ್ತಿದ್ದೀಯಾ ಅಂತ. ಜ್ಞಾಪಿಸ್ಕೋ, ಎಲ್ಲಿ ಕಳೆದುಕೊಂಡಿದ್ದೀಯಾ ಅಂತ. ಆಗ ಅವನು ಹೇಳ್ತಾನಂತೆ, ನಾನು ಸೂಜಿನ ಮನೆ ಒಳಗಡೆ ಕಳೆದುಕೊಂಡಿದ್ದು, ಆದರೆ ಮನೆಯಲ್ಲಿ ಕತ್ತಲು, ಬೆಳಕಿಲ್ಲ, ಅದಕ್ಕಾಗಿ ಹೊರಗಡೆ ಬೆಳಕಲ್ಲಿ ಹುಡುಕ್ತಾ ಇದ್ದೀನಿ ಅಂತ. ಹಾಗೆ ನಾವು ನಮ್ಮೊಳಗಿರುವ ಸುಖವನ್ನ, ಆನಂದವನ್ನ
ಒಳಗಡೆ ಹುಡುಕದೆ ಹೊರಗಡೆ ಹುಡುಕ್ತಾ ಇದ್ದೀವಿ.